ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು KCET ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಡ್ತಾರೆ ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಲಿಂಕ್ ಬಿಡ್ತಾರೆ ಜೂನ್ 11ನೇ ತಾರೀಕು ಅಂತ. ಸೊ ಇವತ್ತು ಜೂನ್ 11. ಸೊ ಇನ್ನೂವರೆಗೂ ವೆರಿಫಿಕೇಷನ್ ಲಿಂಕ್ ಬಿಟ್ಟಿಲ್ಲ. ಸೊ ಇವತ್ತೇ ಬಿಡ್ತಾರಾ ಅಥವಾ ಇಲ್ಲ, ಅಥವಾ ಎಷ್ಟು ಗಂಟೆಗೆ ಬಿಡ್ಬೋದು ಅನ್ನೋದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರೆ ಅದು ಎಲ್ಲಿ ಬರುತ್ತೆ, ಫಸ್ಟ್ ಅದು ನಿಮಗೆ ಶೋ ಮಾಡ್ತೀನಿ. ಅದು ಯಾವ ರೀತಿ ಇರುತ್ತೆ, ಲಿಂಕ್ ಯಾವ ರೀತಿ ಇರುತ್ತೆ, ಅಲ್ಲಿ ಏನು ಬರ್ದಿರ್ತಾರೆ ಅನ್ನೋದು ನಿಮಗೆ ಫಸ್ಟ್ ಶೋ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ ಫಸ್ಟ್ ಎಲ್ಲರೂ. ಸೊ ನೋಡ್ಕೋಬೋದು. ನಿಮಗೆ ಇಲ್ಲಿ KE ಅಂತ ಸರ್ಚ್ ಮಾಡಬೇಕು ಗೂಗಲ್ ಅಥವಾ ಕ್ರೋಮಲ್ಲಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸುತ್ತೆ ಮೇಲೆ, ನೋಡ್ಕೋಬೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನೆಕ್ಸ್ಟು ಹಿಂದಿನ ವರ್ಷದ ವಿವರಗಳು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ UGCET 2025. ಸೊ ನಾನು ನಿಮ್ಗೆ ಏನಂದರೆ ಲಾಸ್ಟ್ ಇಯರ್ ಯಾವ ರೀತಿ ಬಿಟ್ಟಿದ್ರು ಅದನ್ನು ತೋರಿಸ್ತಿದ್ದೀನಿ, ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ಈ ರೀತಿ ಎಲ್ಲ ನಿಮ್ಮದು ಲಾಸ್ಟ್ ಇಯರ್ ಏನಾದರೂ ಬೇಕಾದರೆ ಇಲ್ಲಿ ಚೆಕ್ ಮಾಡ್ಕೋಬೋದು. ನಾನು ಇವಾಗ ಯಾವ ಥರ ಹೇಳ್ತಿದ್ದೀನಿ ಆ ರೀತಿ ಚೆಕ್ ಮಾಡ್ಕೋಬೋದು. ಸೊ ನೋಡ್ಕೋಬೋದು, ಇಲ್ಲಿ ಒಂದು ಲಿಂಕ್ ಬಿಟ್ಟಿದ್ದಾರೆ ಲಾಸ್ಟ್ ಇಯರು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸೊ ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು, ಇಲ್ಲಿ UGCET 2025 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಡೌನ್ಲೋಡ್ ಲಿಂಕು ಮತ್ತು ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಈ ಥರ ಓಪನ್ ಆಗುತ್ತೆ, ನೋಡ್ಕೋಬೋದು. ಇಲ್ಲಿ ಲಿಂಕ್ ಕೇಳ್ತಾರೆ ನೋಡಿರಿ, ನಿಮ್ಮದು ಅಪ್ಲಿಕೇಶನ್ ನಂಬರು ಅಥವಾ ರಿಜಿಸ್ಟರ್ ನಂಬರು, ನಿಮ್ಮ ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ OTP ಹಾಕಿದರೆ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಸೊ ಅದೇ ರೀತಿ ಈ ವರ್ಷ ಕೂಡ ಅದೇ ರೀತಿ ಬಿಡ್ತಾರೆ. ಲಿಂಕ್ ಬಿಟ್ಟಾಗ ನಾನು ವಿಡಿಯೋ ಮಾಡ್ತೀನಿ ಮತ್ತು ಇನ್ನೊಂದು ಸಲ. ಸೊ ಇವಾಗ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ಬೋದು ನೋಡಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ KCET ಯಾವಾಗಲೂ ಕರೆಕ್ಟ್ ಟೈಮಿಂಗ್ ಅಂದರೆ ಅವ್ರದ್ದು ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ಅವ್ರದ್ದೊಂದು ಟೈಮಿಂಗು. ಸಾಯಂಕಾಲ ಬಂದರೆ 4ರಿಂದ 7 ಅಥವಾ 5ರಿಂದ 7. ಆ್ಯಂಡ್ ಆಫ್ಟರ್ನೂನ್ ಅಂತ ಬಂದರೆ 1 ಗಂಟೆಯಿಂದ 3 ಗಂಟೆವರೆಗೂ ಬಿಡ್ತಾರೆ. ಅಥವಾ ಮಾರ್ನಿಂಗ್ ಬಿಡೋಕ್ಕೆ ನೋಡಿದರೆ ಬೆಳಗ್ಗೆ 10 ಅಥವಾ 11 ಗಂಟೆಗೆ ಬಿಟ್ಟುಬಿಡ್ತಾರೆ, 10:30 ಅಥವಾ 11 ಗಂಟೆಗೆ ಬಿಟ್ಟುಬಿಡ್ತಾರೆ. ಬಟ್ ಇವಾಗ ಆಲ್ರೆಡಿ 11:30 ಆಗಿದೆ. ಸೊ ಆಫ್ಟರ್ನೂನ್ವರೆಗೂ ವೆಯ್ಟ್ ಮಾಡಬೇಕು. ಸಾಯಂಕಾಲವರೆಗೂ ವೆಯ್ಟ್ ಮಾಡಿರಿ. ಇವತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ಬಿಡಲಿಲ್ಲ ಅಂದರೆ ನಾಳೆ ಆದರೂ ಬಿಡ್ಬೋದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ. ಒಟ್ಟಾರೆ ವೆರಿಫಿಕೇಷನ್ ಸ್ಲಿಪ್ ಇವತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಸಾಯಂಕಾಲ ತನಕ. ಸೊ ಅಕಸ್ಮಾತ್ ಬಿಟ್ಟರೆ ನಾನು ನಿಮಗೆ ಲಿಂಕ್ ಕೂಡ ಕಳಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ಅದರಲ್ಲಿ ಏನೇನು ಕಡ್ಡಾಯವಾಗಿ ನೋಡ್ಕೋಬೇಕು, ನಿಮ್ಮದು ಹೆಸರು ಅಥವಾ ಏನೇನು ಕರೆಕ್ಟಾಗಿ ಇದೆಯೋ ಇಲ್ಲೋ ಅದೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬೈ.